ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ಸಿಬ್ಬಂದಿಗಳ ಕೊರತೆ ಬೆಳಗಾವಿ ಜಿಲ್ಲೆಯಲ್ಲಿ ಖಂಡಿತವಾಗಿ ಇದೆ. ನಮ್ಮ ಜಿಲ್ಲೆಯಲ್ಲಿ 40 ಲಕ್ಷಕ್ಕಿಂತ ಜಾಸ್ತಿ ಜಿಲ್ಲೆ ಪೊಲೀಸ್ ವ್ಯಾಪ್ತಿಯಲ್ಲಿ, ಸಿಟಿ ಪೊಲೀಸ್ ವ್ಯಾಪ್ತಿ ಒಂದಿದೆ, ಜಿಲ್ಲೆ ಪೊಲೀಸ್ ವ್ಯಾಪ್ತಿ ಒಂದಿದೆ. 40 ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಇದೆ. ಬಟ್ ನಮ್ಮಲ್ಲಿರೋ ಪೊಲೀಸ್ 1800 ಅಷ್ಟೇ ಇದೆ. ಬೇರೆ ಕಡೆ 5 ಲಕ್ಷ 10 ಲಕ್ಷ ಇರೋವರೆಗೆ 1000+ ಇದೆ. ನಮ್ಮಲ್ಲಿ 40 ಲಕ್ಷ ಇರೋದಕ್ಕೆ ಜನಸಂಖ್ಯೆ ಕಮ್ಮಿ ಇದೆ, ಪೊಲೀಸ್ ಸಂಖ್ಯೆ ಕಮ್ಮಿ ಇದೆ. ಕಾರಣ ಒಂದೇ ಒಂದು, ಜನರು, ಬೆಳಗಾವಿ ಜನರು ಒಳ್ಳೆಯವರಿದ್ದೀರಿ. ನೀವು ಮತ್ತೆ ಗಲಾಟೆ ಮಾಡ್ಕೊಂಡಿರ್ತೀರಿ ಅಂದ್ರೆ ಪೊಲೀಸ್ ಜಾಸ್ತಿ ಬರ್ತದೆ. ನೀವು ಒಳ್ಳೆಯವರು ಇರೋದ್ರಿಂದ ಪೊಲೀಸ್ ಕಮ್ಮಿ ಇದೆ, ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸಿಸಿ ಕ್ಯಾಮೆರಾ ಕೊಡ್ತಾ ಇತ್ತು ಪೊಲೀಸ್. ಈಗ ಸುಮಾರು 250-350 ಕ್ಯಾಮೆರಾ ಬರ್ತಾ ಇದೆ. ಇನ್ನು 3 ತಿಂಗಳಲ್ಲಿ ಇಲ್ಲ, ಒಟ್ಟು ಜಿಲ್ಲೆ ಪೂರ್ತಿ ಇಲ್ಲಿ ನಮಗೆ ಗೋಕಾಕ 5-10 ಕ್ಯಾಮೆರಾ ಬರ್ತಂದ್ರೆ ನಮಗೆ ಮೋರ್ ದನ್ ಸಫಿಷಿಯಂಟ್. ಇಲ್ಲಿಂದ ಯಾರು ತಪ್ಪಿಸ್ಕೊಂಡು ಹೋಗಕ್ ಆಗಲ್ಲ. ಮಿನಿಮಮ್ 50 ಬೇಕು ಸರ್. ಇಲ್ಲ ನಮಗೆ ಎಂಟ್ರಿ ಎಕ್ಸಿಟ್ ಮಾಡ್ತೀವಿ ಅಂದ್ರೆ ಸಾಕಾಗುತ್ತದೆ. ಯಾರು ಇಲ್ಲಿಂದ ಬಂದು ಹೊರಗೆ ಹೋಗಬೇಕಲ್ಲ, ನಮಗೆ ಎಂಟ್ರಿ ಎಕ್ಸಿಟ್ ಕಂಪ್ಲೀಟ್ ಕವರ್ ಮಾಡಿ. ಗೋಕಾಕದಲ್ಲಿ ಟ್ರಾಫಿಕ್ ಸಮಸ್ಯೆ, ಟ್ರಾಫಿಕ್ ಪ್ರೊಟೆಕ್ಷನ್ಸ್ ಬಹಳ ದಿನ ಬೇಡಿಕೆ ಇದೆ ಸರ್. ಮಿನಿಸ್ಟರ್ ಸಾಹೇಬರ್ ಕಡೆ ನೀವು ಹೇಳಬೇಕು, ನಾನು ಸಾಹೇಬರ್ ಕಡೆ ಹೇಳ್ತೀನಿ ಮತ್ತು ಎಸ್ಕಲೇಟ್ ಮಾಡ್ತೀನಿ. ಸರ್, ಗೋಕಾಕ್ ಹೆಲ್ಮೆಟ್ ಫ್ರೀ ಇದೆ ಇಲ್ಲ, ಈಗ ಆಲ್ರೆಡಿ ಕ್ಯಾಮರಾ ಇನ್ಸ್ಟಾಲ್ ಆಯ್ತು. ಈಗ ವಿತಿನ್ 10 to 15 ಡೇಸ್ ಅಲ್ಲಿ ನಾವು ಯಾರು ನಿಮ್ಮ ಬಂದು ಕಾಲರ್ ಹಿಡಿದು ನೀವು ಯಾಕೆ ಹಾಕಿಲ್ಲ ಜೋರಾಗಿ ಬೈದು ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇಟ್. ಅದು ಮುಜುಗರ ಆಗ್ತದೆ, ನಮಗೆ ಜಗಳ ಆಗ್ತದೆ. ಸೊ ನಾವು ಏನು ಫೈನ್ ತುಂಬಿ ನಾವು ಕೊಡ್ತೀವಿ ಅಂದ್ರೂ ಪೊಲೀಸರು ಇಸ್ಕೊಂಡಿದ್ದಾರೆ ಅಂದ್ರೆ ಹೇಳ್ತೀರ. ನಮಗೆ ನಿಮ್ಮ ದುಡ್ಡು ಯಾವುದು, ಹಣ ಯಾವುದು ಬೇಡ. ಡಿಜಿಟಲ್ ಅಲ್ಲಿ ಏನು ಬರ್ತದೋ ನಿಮ್ಮ ನೋಟಿಸ್ ಕಳಿಸ್ತೀವಿ, ನೀವೇ ಡಿಜಿಟಲ್ಲಿ ಕಟ್ಕೊಳ್ಳಿ. ಬಟ್ ನನಗೆ ಹೇಳೋದು ಒಂದೇ ಒಂದು, ನಮ್ಮ ಜಿಲ್ಲೆಯಲ್ಲಿ 1000 ಜನ ವರ್ಷಕ್ಕೆ ಡೆತ್ ಆಗ್ತಾರೆ. 1000 ಜನ ಡೆತ್ ಆಗೋ ಸಂದರ್ಭದಲ್ಲಿ ಸುಮಾರು 2,000-3,000 ಜನ ಕೈಕಾಲು ಹೋಗ್ತಾ ಇದೆ, ಪರ್ಮನೆಂಟ್ ಡ್ಯಾಮೇಜ್ ಆಗ್ತಾ ಇದೆ, ಮೂಳೆ ಮುರಿದು ಹೋಗುತ್ತದೆ. ಸೊ ಇಂಥ ಡ್ಯಾಮೇಜ್ ವರ್ಷಕ್ಕೆ 3,000-4,000 ಜನಕ್ಕೆ ತೊಂದರೆ ಆಗ್ತದೆ. ಅವ್ರ ಫ್ಯಾಮಿಲಿ 20,000-25,000 ಜನ. ಈಗ ಮೋಸ್ಟ್ಲಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾ ಇರೋರು ಯಾರಿದ್ದಾರೆ, 25 ವಯಸ್ಸಿನಿಂದ 40 ವಯಸ್ಸು, ಅವ್ರ ಮನೆಯಲ್ಲಿ ಕೆಲಸ ಮಾಡೋರು ರಾತ್ರಿ ಹಗಲು ಹೋಗ್ತಾ ಇರ್ತಾರೆ, ಇಲ್ಲಿ ಆಕ್ಸಿಡೆಂಟ್ ಡೆತ್ ಆಗ್ತಾ ಇದ್ದಾರೆ. ಇದನ್ನು ತಡೆಗಟ್ಟಬೇಕಾದ್ರೆ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಳ್ಬೇಕು. ಪೊಲೀಸರು ಬಂದು ಪ್ರತಿಯೊಬ್ಬರು ಚೆಕ್ ಮಾಡಿ ನೀವು ಸರಿಯಾಗಿ ಹೋಗಿ ಅಂದ್ರೆ ಹೇಳಕ್ಕಿಲ್ಲ. ಉದಾಹರಣೆಗೆ ಟ್ರ್ಯಾಕ್ಟರ್ಗಳಲ್ಲಿ ನೀವು ರಿಫ್ಲೆಕ್ಟರ್ ಇಲ್ಲ ಅಂದ್ರೆ ಟ್ರ್ಯಾಕ್ಟರ್ ಹೋಗೋದೇ ಕಾಣಲ್ಲ, ಸಡನ್ ಆಗಿ ಹಿಂದೆ ಬಂದು ಹೊಡ್ಕೊಂಡು ಆಕ್ಸಿಡೆಂಟ್ ಆಗುತ್ತದೆ. ಬೈಕಲ್ಲಿ ಹೆಲ್ಮೆಟ್ ಹಾಕುವ ಸಂದರ್ಭದಲ್ಲಿ ಹೆಡ್ ಇಂಜುರಿಯನ್ನು ಅವಾಯ್ಡ್ ಮಾಡೋದಕ್ಕೆ ಅವಕಾಶ ಇರುತ್ತದೆ. ಅಟ್ಲೀಸ್ಟ್ 100 ಆಕ್ಸಿಡೆಂಟ್ ಆಗುತ್ತಂದ್ರೆ 50-60 ಆಕ್ಸಿಡೆಂಟ್ ಅಲ್ಲಿ ಹೆಡ್ ಇಂಜುರಿ, ತಲೆಯಲ್ಲಿ ಸಡನ್ ಆಗಿ ಇಂಜುರಿ ಆಗೋದ್ರಿಂದ, ಇಂಟರ್ನಲ್ಲಿ ಡ್ಯಾಮೇಜ್ ಆಗೋದ್ರಿಂದ ಡೆತ್ ಆಗ್ತಾ ಇದ್ದಾರೆ. ಈಗ 800 ನೀವು ಸಂಪೂರ್ಣವಾಗಿ ಇಡೀ ಜಿಲ್ಲೆ ಪೂರ್ತಿ ನಾವು ಹೆಲ್ಮೆಟ್ ಹಾಕ್ತೀವಿ ಅಂದ್ರೆ 800 ಡೆತ್ನಿಂದ 400 ಡೆತ್ ಆಗ್ತದೆ. 400 ಕಡಿಮೆ ಮಾಡೋದಕ್ಕೆ ಅವಕಾಶ ಇದೆ. ಸ್ವಲ್ಪ ಜವಾಬ್ದಾರಿಯಿಂದ ಓಡಿಸಬೇಕು.